ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದಾರೆ ಶ್ರೀಯುತ ವಾಸುದೇವ ಕಾಮತ್ ಅವರು. ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶಿಲ್ಪಾ ಕಾಮತ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮಂಗಳೂರು ವಿಜಯ ಕರ್ನಾಟಕದ ಸ್ಥಾನಿಕ ಸಂಪಾದಕರಾದ ಶ್ರೀಯುತ ರವೀಂದ್ರ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. KMOCL ಚೇತನ್ ಕುಮಾರ್ ಶೆಟ್ಟಿ ಅವರು ಮ್ಯಾನೇಜರ್, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಜ್ಞಾನೇಶ್ವರ್ ನಾಯಕ್ ಈಗಾಗಲೇ ಯೋಗ ಕಾರ್ಯಕ್ರಮವನ್ನು ನಮಗೆ ನಡೆಸಿಕೊಟ್ಟವರು. ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದಾರೆ. ಎಲ್ಲ ಅತಿಥಿಗಳನ್ನು ಅಭ್ಯರ್ಥಿಗಳನ್ನು ಸ್ವಾಗತಿಸಲಿದ್ದಾರೆ. ಮಂಗಳೂರು ವಿಜಯ ಕರ್ನಾಟಕದ ಸ್ಥಾನೀಯ ಸಂಪಾದಕ ಶ್ರೀಯುತ ರವೀಂದ್ರ ಶೆಟ್ಟಿ ಅವರು. ಕೇಂದ್ರ ಹೈಸ್ಕೂಲ್ ಅಸೋಸಿಯೇಷನ್ ಮಂಗಳೂರು, ವಿಜಯ ಕರ್ನಾಟಕ ಮತ್ತು ಪತಂಜಲಿ ಯೋಗ ಸಂಘಟನೆ ಇದರ ವತಿಯಿಂದ ಪ್ರತಿ ವರ್ಷ ಕೂಡ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ವಿಜಯ ಕರ್ನಾಟಕ ನಿಮ್ಗೆ ಗೊತ್ತಿರ್ಬೋದು. ವಿಜಯ ಕರ್ನಾಟಕ ಟೈಮ್ಸ್ ಸಂವಾದ ಪತ್ರಿಕೆ ರಾಜ್ಯದ 11 ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಕಟ ಆಗುವಂಥದ್ದರೆ ಮಂಗಳೂರು, ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಬಳ್ಳಾರಿ ಹೀಗೆ 11 ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಕಟ ಆಗುವಂಥ ಒಂದು ಪತ್ರಿಕೆ. ಈ ಪತ್ರಿಕೆ ಬರೀ ಸುದ್ದಿಗೆ ಮಾತ್ರ ಮೀಸಲಾಗದೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಯೋಗ ದಿನಾಚರಣೆ ಕೂಡ ಒಂದು. ಸಣ್ಣ ಮಕ್ಕಳಿಗೆ ಒಂದು ಕೃಷ್ಣ ಸ್ಪರ್ಧೆಯನ್ನು, ಅದರ ನಂತರ ಡ್ರಗ್ಸ್ ಮುಕ್ತ ಕರ್ನಾಟಕ ಅಂತ ಒಂದು ಮಕ್ಕಳಿಗೆ ಡ್ರಗ್ಸ್ನ ಬಗ್ಗೆ ಅವೇರ್ನೆಸ್ ಮಾಡುವಂಥ ಕಾರ್ಯಕ್ರಮ, ವಿಜಯ್ ಭವ ಅಂತ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಹೇಗೆ ಎದುರಿಸಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು, ರೈತರಿಗೆ ಸೂಪರ್ ಸ್ಟಾರ್ ರೈತ ಅಂತ ಕಾರ್ಯಕ್ರಮವನ್ನು, ಹೈನು ಅನ್ನುವಂಥ ಹಾಲು ಇಲ್ಲಿಂದ ಬರುತ್ತೆ ಅವರಿಗೆ ಅದನ್ನು ಮಾಡುವಂಥ ರೈತರಿಗೆ ಉತ್ತೇಜನ ಕೊಡುವಂಥ ಕಾರ್ಯಕ್ರಮವನ್ನು, ಹೀಗೆ ನವ ರಂಗ ಅಂತ ನವರಾತ್ರಿ ಸಂದರ್ಭದಲ್ಲಿ 9 ದಿನ ಬೇರೆ ಬೇರೆ ಸಾರಿ ಹಾಕಿಕೊಂಡು ಅದನ್ನು ಫೋಟೋ ಕಳಿಸಿ ಅದನ್ನು ಮಾಡುವಂಥದ್ದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯದಾದ್ಯಂತ ನಾವು ಮಾಡ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಒಂದು ಭಾಗ ಇದು. ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಿ. ಎಲ್ಲ ಸಂಘಟನೆಗಳಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಯೋಗ ಬಂಧುಗಳಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ ವೇದವ್ಯಾಸ ಕಾಮತ್ ಅವರು ಬಂದಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥವರು ಡಿ ವಾಸುದೇವ ಕಾಮತ್ ಅವರು, ಅಧ್ಯಕ್ಷರು ಕೇಂದ್ರ ಹೈಸ್ಕೂಲ್ ಅಸೋಸಿಯೇಷನ್ ಮಂಗಳೂರು. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡತಕ್ಕಂತಹ ಡಿ ವಾಸುದೇವ ಕಾಮತ್ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಸಹಾಯಕ ಪೊಲೀಸ್ ಆಯುಕ್ತರಾಗಿರುವ ಗೀತಾ ಕುಲಕರ್ಣಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಮೇಡಮ್ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಿಮ್ಗೆ ಗೊತ್ತಿರ್ಬೋದು, AGPI ಅವರು ಹಿಂದೆ ಇಲ್ಲಿ ಸಾಕಷ್ಟು ಜನಪರ ಕೆಲಸವನ್ನು ಮಾಡಿರ್ತಕ್ಕಂಥವರು. ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. AGPI ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಚೇತನ್ ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಟಿ, ಚಲನಚಿತ್ರ ನಟಿ ಮತ್ತು ಉದಯೋನ್ಮುಖ ಕಲಾವಿದೆ ಶಿಲ್ಪಾ ಕಾಮತ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಗೆ ಯೋಗ ಪಾಠವನ್ನು ಹೇಳಿಕೊಟ್ಟಿರ್ತಕ್ಕಂತಹ ಜ್ಞಾನೇಶ್ವರ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಯೋಗ ಗುರು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜಗದೀಶ್ ಶೆಟ್ಟಿ ವಿಜಯ್ ಅವರಿದ್ದಾರೆ, ಯೋಗ ಗುರು ಅವರು. ಅವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ.
ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಮುಂದುವರಿಯೋಣ. ಧನ್ಯವಾದಗಳು ಶ್ರೀಯುತ ರವೀಂದ್ರ ಶೆಟ್ಟಿ ಅವರಿಗೆ. ಮುಂದೆ ಈ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಉದ್ಘಾಟಿಸಬೇಕು ಅಂತೇಳಿ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾದಂತಹ ಶ್ರೀಯುತ ಡಿ ವೇದವ್ಯಾಸ ಕಾಮತ್ ಅವರ ಹತ್ರ ವಿನಂತಿಸಿಕೊಳ್ತಾ ಇದ್ದೇನೆ. ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಬೇಡ ಬೇಡ ಏನಾಗಲಿಕ್ಕಿಲ್ಲ. ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಮುಂದೆ ಉದ್ಘಾಟನೆ ನೆರವೇರಿಸಿರುವಂತಹ ಶಾಸಕರಂತ ಶ್ರೀ ಡಿ ವೇದವ್ಯಾಸ ಕಾಮತ್ ಅವರಿಂದ ಒಂದೆರಡು ಶುಭ ನುಡಿಗಳು. ನಮ್ಮ ಈ ಯೋಗ ಕಾರ್ಯಕ್ರಮ ವಿಜಯ ಕರ್ನಾಟಕ ಮತ್ತು ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ ಮತ್ತು ಪತಂಜಲಿ ಯೋಗ ಸಮಿತಿ ವತಿಯಿಂದ ಅಸೋಸಿಯೇಷನ್, ಪತಂಜಲಿ ಯೋಗ ಸಮಿತಿ, ವಿಜಯ ಕರ್ನಾಟಕದ ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಈ ಒಂದು ಶುಭ ಸಂದರ್ಭದಲ್ಲಿ ನನ್ನ ಭಾಗ್ಯ ಏನು ಅಂತ ಹೇಳಿದರೆ, ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮಾಡುವಂಥ ಅವಕಾಶ ಕೊಟ್ಟಂಥ ವಿಜಯ ಕರ್ನಾಟಕ, ಪತಂಜಲಿ ಸಮಿತಿ ಹಾಗೂ ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ನವರಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಕೋರ್ತಾ ಇದ್ದೀನಿ. ನನಗೆ ಒಂದು ನಿಮಿಷದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ಅವರು. ರಾಜಕಾರಣಿಗಳು ಯಾವಾಗಲೂ ಒಂದು ನಿಮಿಷದಲ್ಲಿ ನಿಲ್ಲಿಸಲ್ಲ. ಆದರೆ ಇವತ್ತು ವಿಜಯ ಕರ್ನಾಟಕದವ್ರು ಹೇಳ್ತೇನೆ ಒಂದೇ ನಿಮಿಷ, ಜಾಸ್ತಿ ಮಾತಾಡಲ್ಲ. ಯಾಕಂತೇಳಿದ್ರೆ ಯೋಗ ಮಾಡಿದವರು ಕೆಳಗಡೆ ಇದ್ದಾರೆ, ಮಾಡದಿದ್ದವರು ನಮ್ಮಂಥವ್ರು ಮೇಲಿದ್ದಾರೆ. ಹಾಗಾಗಿ ಒಟ್ಟು ವಿಜಯ ಕರ್ನಾಟಕ ಬಹಳಷ್ಟು ವರ್ಷಗಳಿಂದ ಸಮಾಜದ ಭಾಳ ಯಶಸ್ವಿಯಾದಂಥ ಚಿಂತನೆಯನ್ನು ಅನುಷ್ಠಾನ ಮಾಡುವಂಥ ದೃಷ್ಟಿಯಲ್ಲಿ ಭಾಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡ್ತಾಯಿದೆ. ಪತ್ರಿಕೆ ಕೇವಲ ಪತ್ರಿಕೆಯ ಕೆಲಸವಲ್ಲದೆ ಈ ರೀತಿಯ ಚಿಂತನೆ, ಅದು ಯೋಗ ಇರ್ಬೋದು, ರೈತರ ಬಗ್ಗೆ ಇರ್ಬೋದು, ಹೈನುಗಾರಿಕೆ ಬಗ್ಗೆ ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕೊಡುಗೆಯನ್ನು ಕೊಡ್ತಾ, ಆ ಕೊಡುಗೆ ಭಾಳ ಹತ್ತಿರದಿಂದ ನಾನು ಗಮನಿಸಿದ್ದೇನೆ, ಅದರಲ್ಲಿ ಭಾಗವಹಿಸಿದ್ದೇನೆ, ಅದನ್ನು ಹತ್ತಿರದಿಂದ ತಿಳ್ಕೊಂಡಿದ್ದೇನೆ. ಹಾಗಾಗಿ ಒಂದು ಪತ್ರಿಕೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ಬೋದು ಅಂತ ಹೇಳೋದನ್ನು ವಿಜಯ ಕರ್ನಾಟಕ ತೋರಿಸ್ಕೊಟ್ಟಿದೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ವಿಜಯ ಕರ್ನಾಟಕದ ಕೊಡುಗೆ. ಇವತ್ತು ಯೋಗದ ದಿನಾಚರಣೆಯ ಸಂದರ್ಭದಲ್ಲಿ
ಜನತೆಗೆ ಯೋಗವನ್ನು ಇನ್ನಷ್ಟು ಅಭ್ಯಾಸ ಮಾಡಿಸ್ಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಅವರ ಪ್ರಯತ್ನ ಭಾಳ ಯಶಸ್ಸನ್ನು ಕಂಡಿದೆ. ಇದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ, ಅಭೂತಪೂರ್ವವಾಗಿ ಸಕ್ಸಸ್ಫುಲ್ ಆಗಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರೊಟ್ಟಿಗೆ ಪತಂಜಲಿ ಯೋಗ ಸಮಿತಿ ಯಾವುದೇ ಯೋಗ ಜ್ಞಾನೇಶ್ವರ ನಾಯಕ್ ಅವರು ಮತ್ತು ಜಗದೀಶ್ ಶೆಟ್ಟರ್ ಅವರು ಮಾತನಾಡುವಂಥ ಶಬ್ದ ಕೇಳಿಲ್ಲ ಅಂತ ಹೇಳಿದ್ರೆ ಆ ಯೋಗ ಸಂಪೂರ್ಣ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅವರಿಬ್ಬರು ಯೋಗ ಗುರುಗಳು ಈ ಕರಾವಳಿಯ ಕರ್ನಾಟಕದಲ್ಲಿ ಕೊಟ್ಟಂಥ ಕೊಡುಗೆ ಭಾಳ ದೊಡ್ಡದು. ಅವರ ತಂಡದವರ ಕೊಡುಗೆ ಕೂಡ ಭಾಳ ದೊಡ್ಡದು. ಯೋಗ ಅಂತ ಹೇಳಿದ್ರೆ ಅವರ ನೆನಪು ಬರ್ತದೆ, ಬೇರೆ ಸಂದರ್ಭದಲ್ಲಿ ಹೆಚ್ಚಿನವರಿಗೆ ನೆನಪು ಬರಲಿಕ್ಕಿಲ್ಲ. ಆದರೆ ಅವರ ಕೊಡುಗೆ ಯೋಗದ ಬಗ್ಗೆ ಸಮಾಜವನ್ನು ಭಾಳ ಯಶಸ್ವಿಯಾಗಿ ಮುನ್ನಡೆಸ್ಕೊಳ್ಳುವಂಥ ದೃಷ್ಟಿಯಲ್ಲಿ ಅವರ ಕೊಡುಗೆ ಕೂಡ ಭಾಳ ದೊಡ್ಡದಿದೆ. ಹಾಗಾಗಿ ಅವರ ಕೊಡುಗೆಯನ್ನು ಕೂಡ ಭಾಳಷ್ಟು ವರ್ಷದಿಂದ ನನ್ನ ಆತ್ಮೀಯ ಪರಿಚಯಸ್ಥರು ಬಂಧುಗಳು ನನಗೆ ಇಬ್ಬರು ಹೇಳಿದ್ರು, ನೀವು ಬೆಳಿಗ್ಗೆ 6 ಗಂಟೆಗೆ ತಯಾರಾದರೆ ನಿಮ್ಮ ಮನೆಗೆ ನಾವು ಬರ್ತೇವೆ ಯೋಗ ಕಳಿಸ್ಬೇಕಂತ ಹೇಳಿ. ನಾನು ಪ್ರತಿ ಸಲ ಕೈ ಬೆರಳನ್ನು ಹೀಗೆ ಮಾಡು ಎಲೆ ತೂಕ ಅಂತೇಳಿ, ಯಾಕೆಂತ ಗೊತ್ತಿಲ್ಲ, ಇನ್ನು ಮಾಡಬೇಕು. ಹಾಗೆ ಅಂದರೆ ನಮ್ಮ ಕಾರ್ಯಕ್ರಮಗಳು ಹೇಗೆ ಅಂತೇಳಿದರೆ ಕೋಲ, ನೇಮ, ಇನ್ನಿತರ ಯಕ್ಷಗಾನಗಳು ಎಲ್ಲ ಆಗಿ ಮನೆಗೆ ಬರುವಾಗ ರಾತ್ರಿ 2-3 ಆಗ್ತದೆ. ಬೆಳಿಗ್ಗೆ ಸ್ವಲ್ಪ ಸಹಜವಾಗಿ ಆಲಸ್ಯಗಳು ಇರ್ತದೆ. ಆದರೆ ಮನೆಯಲ್ಲಿ ಹೇಳ್ತಾರೆ, ಆರೋಗ್ಯದ ದೃಷ್ಟಿಯಲ್ಲಿ ನೋಡಿದರೆ ಯೋಗ ಮಾಡಲೇಬೇಕು ಅಂತ ಹೇಳೋದು ಹೇಳ್ತಾ ಇರ್ತಾರೆ. ಆಯಿತು ಅಂತ ಹೇಳ್ತಾ ಇದ್ದೀವಿ. ಸ್ವಲ್ಪ ಇನ್ನಷ್ಟು ಆರೋಗ್ಯ ಹಾಳಾದ ನಂತರ ಅದನ್ನು ನೆನಪರು ಮನಸ್ಸರ ಮಾನಸಿಕತೆ ಆಗಿ ಆರೋಗ್ಯ ಎಲ್ಲವೂ ಸರಿಯಾಗಿದ್ದಾಗ ಯಾರಿಗೂ ಯಾವುದೂ ನೆನಪು ಬರೋದಿಲ್ಲ. ಸ್ವಲ್ಪ ಎಲ್ಲ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆದ ಕೂಡ ನೆನಪು ಬರೋದು. ಹಾಗಾಗಿ ನನಗೆ ಈಗ ಅಸ್ತವ್ಯಸ್ತ ಆಗಲಿಕ್ಕೆ ಸ್ವಲ್ಪ ಶುರುವಾಗುವಂಥ ಲಕ್ಷಣಗಳು ಕಾಣ್ತಾ ಇದೆ, ಇನ್ನೂ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಇನ್ನೊಂದು ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ 125 ವರ್ಷಗಳ 130 ವರ್ಷಗಳ ಇತಿಹಾಸ ಇರುವಂಥ ಅಸೋಸಿಯೇಷನ್, ಅವರ ಕೊಡುಗೆ, ಅವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಯಶಸ್ಸಾಗ್ತಾ ಇದೆ. ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ ಅಂದರೆ ನಾನು ಕಲಿತ ಶಾಲೆ. ಇವತ್ತು ಅಧ್ಯಕ್ಷರು ಕೂಡ ನಮ್ಮ ಅಣ್ಣವರೇ. ಹಾಗಾಗಿ ಅದೊಂದು ಖುಷಿ ನಮಗೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಕೊನೆಯದಾಗಿ ಇಷ್ಟೇ ಹೇಳಬೇಕು ಅಂತ ಹೇಳಿದ್ರೆ, ಈ ಯೋಗ ಭಾರತದ ನಮ್ಮ ಸಂಸ್ಕೃತಿ, ಈ ಮಣ್ಣಿನ ವಿಶೇಷತೆ, ದೇಶ ವಿದೇಶಗಳಲ್ಲಿ ಇದನ್ನು ವಿಸ್ತರಿಸುವಂಥ ದೃಷ್ಟಿಯಲ್ಲಿ ಇವತ್ತಿನ ದಿನಕ್ಕೆ ಯೋಗ ದಿನಾಚರಣೆ ಅಂಥೇಳಿ ಪ್ರಾರಂಭ ಮಾಡಿದ ನಂತರ ಪ್ರಪಂಚದ 150 ರಾಷ್ಟ್ರಗಳು ಬೇರೆ ಬೇರೆ ಕಡೆಗಳಲ್ಲಿ ಅದನ್ನು ಯೋಗವನ್ನು ಅನುಷ್ಠಾನ ಮಾಡ್ತಾ, ಅಲ್ಲಿಯ ಪ್ರಧಾನಮಂತ್ರಿಗಳು, ಅಧ್ಯಕ್ಷರು ಆ ಯೋಗವನ್ನು ಅನುಷ್ಠಾನ ಮಾಡುವಂಥದ್ದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಇಡೀ ಪ್ರಪಂಚದಲ್ಲಿ ಭಾರತದ ನಮ್ಮ ವಿಚಾರಧಾರೆಗೆ ಮನ್ನಣೆ ಸಿಗ್ತಾ ಇದೆ ಅಂತ ಹೇಳೋದು ಕಾಣ್ತಾ ಇದೆ. ಹಾಗಾಗಿ ಇದೊಂದು ಭಾಳ ಸಂತೋಷ. ಋಷಿಮುನಿಗಳ ಕಾಲದಿಂದ ಇದನ್ನು ಅನುಷ್ಠಾನ, ಅವರ ಪ್ರಯತ್ನಗಳು, ಅವರ ವಿಶೇಷತೆಗಳು ಇದು ಇವತ್ತು ನಮ್ಮ ಬೆಳಕಿಗೆ ಬಂದು ಬಹಳಷ್ಟು ರೀತಿಯ ಕೊಡುಗೆಗಳು ಆಗ್ತಾಯಿದೆ. ಎಂಥ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ಯೋಗದ ಮುಖಾಂತರ ಸರಿಪಡಿಸ್ಕೊಂಡಿದ್ದಾರೆ ಅಂತೇಳೋದು ಸಾಕಷ್ಟು ಉದಾಹರಣೆಗಳನ್ನು ನಾವು ಕಂಡಿದ್ದೀವಿ. ಹಾಗಾಗಿ ಯೋಗವನ್ನು ಭಾಳ ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥ ಪ್ರಯತ್ನಗಳು ಇವತ್ತು ವಿಜಯ ಕರ್ನಾಟಕ, ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ ಮತ್ತು ಪತಂಜಲಿಗೆ ನಾನು ಪುನರಪಿ ಧನ್ಯವಾದಗಳು, ಶುಭಾಶಯಗಳನ್ನು ಹೇಳ್ತಾ, ತಮಗೆಲ್ಲರಿಗೂ ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಹೇಳ್ತಾ ಯೋಗ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತೀನಿ. ವೇದವ್ಯಾಸ ಕಾಮತ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದೆ ಮೇಡಮ್ ಗೀತಾ ಕುಲಕರ್ಣಿ ಅವರು ಸಿಟಿ ಕ್ರೈಮ್ ಬ್ಯೂರೋದ ACP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ಟ್ರಾಫಿಕ್ ವಿಭಾಗದಲ್ಲಿ, ಸಂಚಾರ ವಿಭಾಗದಲ್ಲಿ ಮಂಗಳೂರಿನ ಸಂಚಾರ ವ್ಯವಸ್ಥೆಯನ್ನು ನಿರ್ವಹಿಸಿದ ಹೊಣೆಗಾರಿಕೆಯನ್ನು ವಹಿಸಿ ಇದೀಗ CCBಯ ACP ಆಗಿ ಕರ್ತವ್ಯ ನಿರ್ವಹಿಸ್ತಾರೆ. ಮೇಡಮ್ ಒಂದೆರಡು ಶುಭ ನುಡಿಗಳನ್ನು ಆಡಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರುವ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಶುಭವಾಗಲಿ. ಹಾಗೆ ಈ ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್, ಪತಂಜಲಿ ಯೋಗ ಸಮಿತಿ ಹಾಗೂ ವಿಜಯ ಕರ್ನಾಟಕ ದಿನಪತ್ರಿಕೆಯ ಒಂದು ಸಂಯೋಗದಲ್ಲಿ ನಡೆಯುತ್ತಿರುವ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ವಿಮೆನ್ ಎಂಪವರ್ಮೆಂಟ್ ಅಂತ ಈ ಸರಿ ತೋರಿಸಿದ್ದಾರೆ. ಹಾಗಾಗಿ ಒಂದೇ ನಿಮಿಷದಲ್ಲಿ ನಾನು ಒಂದು ಹೊಸ ವಿಚಾರವನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ, ಈಗ ಜುಲೈ 1, 2024 ಒಂದು ಹೊಸ ಕಾನೂನು ಪ್ರಾರಂಭ ಆಗ್ತಾಯಿದೆ. ಅದೇನಂತ ಹೇಳಿದರೆ IPC, ಇಂಡಿಯನ್ ಪೆನಲ್ ಕೋಡ್, CRPC ಮತ್ತು
ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟನ್ನು ಬದಲಾಗಿ BNS ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮ ಈ 3 ಕಾನೂನುಗಳನ್ನು ಹೊಸದಾಗಿ ಬದಲಾಯಿಸಿ ಅದರಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಈಕ್ವಾಲಿಟಿಯನ್ನು ಕೊಟ್ಟಿದ್ದಾರೆ. ಮೊದಲು ಚೈಲ್ಡ್ ಅಂತ ಹೇಳಿದರೆ ಮೇಲ್ ಫೀಮೇಲ್ಗೆ ಬೇರೆ ಬೇರೆ ಏಜ್ ಇತ್ತು. ಇವಾಗ ಈಕ್ವಲ್ ಜೆಂಡರ್ ಎಲ್ಲ ಕೊಟ್ಟು ಅದರಲ್ಲಿ 18 ಇಯರ್ಸ್ ಚೈಲ್ಡ್ ಅಂತ ಒಂದು ಕೊಟ್ಟಿದ್ದಾರೆ. ಈಕ್ವಾಲಿಟಿ ನ್ಯೂಟ್ರಲ್ ಜೆಂಡರನ್ನು ಕೊಟ್ಟಿದ್ದಾರೆ ಹಾಗೂ ಹೊಸ ಕಾನೂನುಗಳು ಸಹ ಇದೆ. ಹಾಗೂ ಈ ಒಂದು ಹೊಸ ಕಾನೂನಿನಿಂದ ಎಲ್ಲ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಹಾಗೂ ನಿಮಗೆಲ್ಲರಿಗೂ ಮತ್ತೊಂದು ಸಾರಿ ಯೋಗ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ ತಮಗೆಲ್ಲರಿಗೂ ವಂದಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ಲರಿಗೂ. ಧನ್ಯವಾದಗಳು ಮೇಡಮ್. ಮುಂದೆ ನಮ್ಮ ಜೊತೆ KIOCLನ ಸೀನಿಯರ್ ಮ್ಯಾನೇಜರ್ ಚೇತನ್ ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವರು ಒಂದೆರಡು ಶುಭ ನುಡಿಗಳನ್ನು ಆಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಿಂದೆ ನಮಗೆ ಪ್ರತಿ ಬಾರಿ ಮುರುಗೇಶ್ ಅವರು ಆಗಮಿಸಿ ನಮಗೆ ಪ್ರೋತ್ಸಾಹ ನೀಡ್ತಾಯಿದ್ರು. ಇದೀಗ ಚೇತನ್ ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್, ಒಂದೆರಡು ಶುಭ ನುಡಿಗಳು. ಎಲ್ಲರಿಗೂ ಶುಭ ಮುಂಜಾನೆ. ಕಳೆದ ಬಾರಿ ಕೂಡ ಇದೇ ನಿಮ್ಮ ಜೊತೆ ಸೇರಿಕೊಂಡಿದ್ದೇನೆ. ಯೋಗ ಕಳೆದ ಬಾರಿ ನಂದು ಪ್ರಥಮವಾಗಿ ಸೇರಿಕೊಂಡ ಒಂದು ಕಾರ್ಯಕ್ರಮ. ಈಗ ತಾನೇ ವೇದವ್ಯಾಸ ಕಾಮತ್ ಅವರು ಯೋಗದ ಬಗ್ಗೆ ಆಲ್ರೆಡಿ ಮಾಹಿತಿ ನಿಮಗೆಲ್ಲ ಕೊಟ್ಟಿದ್ದಾರೆ. ಈ ಸಲ ಥೀಮ್ ಇದ್ದ ಪ್ರಕಾರ ವ್ಯಕ್ತಿಗತವಾಗಿ ಹಾಗೂ ಸಾಮಾಜಿಕವಾಗಿ ಥೀಮ್ ಬಂದಿದೆ. ವೇದವ್ಯಾಸ ಕಾಮತ್ ಅವರು ತಮ್ಮ ವ್ಯಕ್ತಿಗತವಾಗಿ ಕೂಡ ಹೇಳಿದ್ದಾರೆ ಅದನ್ನು ಹೇಗೆ ಅವರು ಮುಂದುವರಿಸಬೇಕು ಅಂತ ಹೇಳಿಬಿಟ್ಟು. ಹಾಗೆಯೇ ಸಾಮಾಜಿಕವಾಗಿ ಹೇಗೆ ಯೋಗ ಮುಂದುವರೆದಿದೆ. 2014ರಿಂದ ಶುರುವಾದ ಇವತ್ತು 10ನೇ ವರ್ಷದ ಯೋಗ ದಿನಾಚರಣೆ ಭಾಳ ಉತ್ಸಾಹದಿಂದ ಆಗ್ತಾಯಿದೆ. ಇದಕ್ಕೋಸ್ಕರ ದಿನಪತ್ರಿಕೆಯಾಗಿರುವ ವಿಜಯ ಕರ್ನಾಟಕ ಆಗಲಿ ಹಾಗೂ ಟೈಮ್ಸ್ ಆಫ್ ಇಂಡಿಯಾ ಅವರು ಬಹಳಷ್ಟು ಮಾಹಿತಿ ಕೊಟ್ಟು ನಮಗೆಲ್ಲ ಇದರ ಬಗ್ಗೆ ತಿಳುವಳಿಕೆ ಪಡಿಸಿದ್ದಾರೆ. ಇದು ಶ್ಲಾಘನೀಯ. ಹಾಗೆ KIOCL ಸಂಸ್ಥೆ ಕೂಡ ನಮ್ಮದೇ ಆದ ಒಂದು ಯೋಗ ಕಮಿಟಿ ಅಂತ ಮಾಡಿಕೊಂಡು ಅದರ ಮುತುವರ್ಜಿಯಲ್ಲಿ ಭಾಳಷ್ಟು ಯೋಗ ಗುರುಗಳು, ಅದರಲ್ಲಿ ನಮ್ಮ ಸಾಹೇಬರಾದ ಜ್ಞಾನೇಶ್ವರ್ ನಾಯಕ್ ಅವರು ಕೂಡ ಭಾಳಷ್ಟು ನಮಗೆ ಎನ್ಕರೇಜ್ ಮಾಡಿದ್ದಾರೆ. ಇದು ಇನ್ನೂ ಮುಂದುವರಿಯುತ್ತದೆ. ಇದರಿಂದ ಬಹಳಷ್ಟು ಬೆನಿಫಿಟ್ ನಮ್ಮ ಎಂಪ್ಲಾಯೀಸ್ ಕೂಡ ಪಡ್ಕೊಂಡಿದ್ದಾರೆ ಹಾಗೂ ಎಲ್ಲರೂ ಕೂಡ ಇದನ್ನು ಉಪಯೋಗ ಪಡ್ಕೊಳ್ತಾರೆ ಅಂತ ಹೇಳ್ತಾ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಬಂದಿರೋ ಎಲ್ಲರಿಗೂ ಕೂಡ ನಾನು ವಂದನೆಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಇದೀಗ ನಮ್ಮ ಜೊತೆ ಶ್ರೀಯುತ AG ಪೈ ಅವರು MSc ಸಹಿತ ಯೋಗ ಆ್ಯಂಡ್ ಪ್ರಾಣಾಯಾಮ ನಥಿಂಗ್ ಕ್ಯಾನ್ ಬಿ ಅಚೀವ್. ನನಗೆ ತುಂಬ ಟ್ರಾಮಾಸ್ ಎಲ್ಲ ಇತ್ತು. ನನಗೆ ಲಾಟ್ಸ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್. ನಾವು ಇಟ್ಸ್ ರೆಡ್ಯೂಸ್ ಟು ಝೀರೋ. ಬ್ಯೂಟಿ ಆಫ್ ಯೋಗ ಆ್ಯಂಡ್ ಮೆಡಿಸಿನ್ಸ್ ಆಯುರ್ವೇದಿಕ್ ಈಸ್ ದ್ಯಾಟ್ ಒಂದು ಹಂತ ತನಕ ಹೋಗ್ತದೆ ಅದು, ಮತ್ತೆ ರಿವರ್ಸ್ ಹೊಡಲಿಕ್ಕೆ ಮಧ್ಯೆ ಬೇಡ ಅಂತ ಆಗ್ತದೆ. ಯುವರ್ ಓನ್ ಬಾಡಿ ಸಿಸ್ಟಮ್ ಈಸ್ ಟೆಲ್ಲಿಂಗ್, ಟು ವಿಚ್ our great Jnaneshwar Nayak ji has agreed, and he has reduced the medicine also. That's a beauty. And allopathy, I am totally free of that medicine from 1 year. ಇಲ್ಲಾಂದರೆ ಇಷ್ಟೊತ್ತಿಗೆ ಇಂಟೆಸ್ಟೈನ್ ಏನಾದೊಂದು ಪ್ರಾಬ್ಲಮ್ ಕೊಡ್ತಿತ್ತು ಕಿಡ್ನಿಗೋ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಐ ವಿಶ್ ಆಲ್. ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ಶಿಲ್ಪಾ ಕಾಮತ್. ಯೋಗ ಅನ್ನೋದು ಇಂಡಿಯಾ ಕೊಟ್ಟಂಥ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಸೊ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಯೋಗ ಅನ್ನೋದು ನಮ್ಮ ಹಕ್ಕು, ನಮ್ಮ ಸಂತೋಷ ಹಾಗೂ ನಮ್ಮೆಲ್ಲರ ಹಕ್ಕು ಅಂತ ಹೇಳ್ತೀನಿ. ಅಷ್ಟೇ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಹ್ಯಾವ್ ಅ ಗುಡ್ ಯೋಗ ಡೇ. ಥ್ಯಾಂಕ್ ಯು. ಧನ್ಯವಾದಗಳು ಶಿಲ್ಪಾ ಕಾಮತ್ ಅವರೇ. ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಕೆನರಾ ಶಿಕ್ಷಣ ಸಂಸ್ಥೆ ಹಾಗೂ ಪತಂಜಲಿ ಯೋಗ ಸಮಿತಿ ಮತ್ತು ವಿಜಯ ಕರ್ನಾಟಕ ವತಿಯಿಂದ ನಡೆಯುತ್ತಿರುವ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಬಂದಂಥ ತಮಗೆಲ್ಲರಿಗೂ ವಂದನೆಗಳು. ನಮ್ಮ ಭಾರತದ ಪ್ರಾಚೀನ ವಿದ್ಯೆಗಳಲ್ಲಿ ಯೋಗ ಹಾಗೂ ಆಯುರ್ವೇದ ಬಹಳ ಪ್ರಾಮುಖ್ಯವನ್ನು ಪಡೆದಿದೆ. ಇದನ್ನು ನಮ್ಮ
ಪತಾಂಜಲಿ ಮಹರ್ಷಿಗಳು ಯೋಗವನ್ನು ಸ್ಟಾರ್ಟ್ ಮಾಡಿದರು. ಅದನ್ನು ಮುಂದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಿಯಾದ ನರೇಂದ್ರ ಮೋದಿಯವರು ಅಂತಾರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ 150ಕ್ಕೂ ಹೆಚ್ಚಿನ ದೇಶಗಳಲ್ಲಿ ಈಗ ಯೋಗಕ್ಕೆ ಒಂದು ಕೊಡುಗೆ ಸಿಕ್ಕಿದೆ. ಅದಕ್ಕೆ ನಾವು ನಮ್ಮ ನೆಚ್ಚಿನ ಪ್ರಧಾನಿಗೆ ಈ ಸಮಯದಲ್ಲಿ ಸ್ಮರಿಸ್ತೇವೆ. ಹಾಗೂ ಯೋಗ ಒಂದು ನಮ್ಮ ಆರೋಗ್ಯ ಮತ್ತು ಮನಸ್ಸಿಗೆ ಒಂದು ಉತ್ತಮ ಸಾಧನ. ಇದನ್ನು ದಯವಿಟ್ಟು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಮತ್ತು ನಮ್ಮ ಈ ಕೆನರಾ ಶಿಕ್ಷಣ ಸಂಸ್ಥೆ ಇಂಥ ಹಲವು ಕಾರ್ಯಕ್ರಮಗಳಲ್ಲಿ ಸಹಕಾರವನ್ನು ಕೊಡುತ್ತಾ ಸಸಿ ನೆಡುವುದಿರ್ಬೋದು, ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕಡಿಮೆ ಫೀಸಿನಲ್ಲಿ ನಾವು ಮಂಗಳೂರಿನ ಜನತೆಗೆ 135 ವರ್ಷದಿಂದ ಕೊಡ್ತಾ ಬಂದಿದ್ದೇವೆ. ಇನ್ನು ಮುಂದಕ್ಕೂ ಸಹ ಇಂಥ